ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚಿನ್ನಮ್ಮ ಅವರ ಅಗಲಿಕೆಯಾಗಿ ಹಲವು ದಿನಗಳಾದರೂ ಕೂಡ ಅವರ ಚಿನ್ನದಂತಹ ಗುಣ ಇಂದಿಗೂ ಜೀವಂತವಾಗಿದೆ. ಎಲ್ಲರೂ ಕೂಡ ಅವರ ಗುಣವನ್ನೇ ಕೊಂಡಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಅವರ ಅಳಿಯ ಡಾಕ್ಟರ್ ಚಂದ್ರಶೇಖರ್ HS ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ನೀವೇನು ಹೇಳ್ತೀರಾ ನಿಮ್ಮ ಅತ್ತೆಯವರ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ HS ಚಂದ್ರಶೇಖರ್, ಪ್ರೊಫೆಸರ್ ಆಫ್ ಆರ್ಥೋಪೆಡಿಕ್ಸ್. ನಾನು ಫಾರ್ಮರ್ ಡೈರೆಕ್ಟರ್ ಆಫ್ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಆ್ಯಂಡ್ ಆರ್ಥೋಪೆಡಿಕ್ಸ್. ಅಲ್ಲಿ 33 ಇಯರ್ಸ್ ನಾನು ಸರ್ವಿಸ್ ಮಾಡಿದ್ದೀನಿ. ನನ್ನ ಮದುವೆಯಾಗಿದ್ದು 1887. ನನ್ನ ಚೆನ್ನಮ್ಮನವರ ಜೊತೆ ನನ್ನ ಮದುವೆ ಆದಮೇಲೆ ಅವ್ರ ಜೊತೆನೇ ಒಟ್ಟಿಗೆ ನಮ್ಮ ಒಟ್ಟು ಕುಟುಂಬ ದೇವೇಗೌಡರು ಎಲ್ಲ ಮಕ್ಕಳುಗಳು ಸಹ ಒಟ್ಟಿಗೆ ಇದ್ವಿ ಒಂದಾನೊಂದು ಕಾಲದಲ್ಲಿ. ಅವಾಗಲಿಂದ ಇಲ್ಲಿವರೆಗೆ ಅವ್ರ ಜೊತೆನೇ ನಾವು ಒಟ್ಟಿಗೆ ವಾಸ ಮಾಡ್ತಾಯಿದ್ವಿ. ಅವರು ವ್ಯಕ್ತಿತ್ವದ ಬಗ್ಗೆ, ಅವರ ಹೇಗೆ ಬದುಕಿದ್ರು, ಯಾವ ರೀತಿ ಬಾಳಿದ್ರು, ಅದೆಲ್ಲ ನನಗೆ ಆ್ಯಸ್ ಎ ಡಾಕ್ಟ್ರಾಗಿ ಅಸೆಸ್ ಮಾಡಿದ್ದೀನಿ. ಆ್ಯಸ್ ವೆಲ್ ಆಸ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಅಸೆಸ್ ಮಾಡಿದ್ದೀನಿ ನಾನು. ಇಲ್ಲಿ ಡಾಕ್ಟ್ರಾಗಿ ಅಸೆಸ್ ಮಾಡೋದೇನು ಬೇಕಿಲ್ಲ. ಒಬ್ಬ ಜನರಲ್ ಸಿಟಿಸನ್, ಒಬ್ಬ ಈ ಸೊಸೈಟಿ ವ್ಯಕ್ತಿಯಾಗಿ ಅವ್ರದ್ದು ಪರ್ಸನಾಲಿಟಿ ಏನು, ಹೇಗೆ ಅನ್ನೋದನ್ನ ನನಗೆ ಗೊತ್ತಿರೋ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಶನಿವಾರ ಜುಲೈ 18 ಸಾಯಂಕಾಲ 4:40 ಅವರು ಪ್ರಾಣ ತ್ಯಜಿಸಿದರು. ಆವಾಗ ನನ್ನ ಪರ್ಸನಲ್, ಬೇರೆಯವರಿಗೆ ಗೊತ್ತಿಲ್ಲ, ನಾನು ಇಷ್ಟೊಂದು ಅವರಿಗೆ ಮೀಡಿಯಾ ಕವರೇಜು ಅಥವಾ ಸೋಷಿಯಲ್ ಮೀಡಿಯಾ ಕವರೇಜು ಸಿಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ನಾನು ಬೇರೆ ಯಾರೋ ಒಬ್ಬರು, ಏಕೆಂದರೆ ಅವರು ಒಬ್ಬ ಸಾಮಾನ್ಯ ಗೃಹಿಣಿ, ಅವರು ಇಷ್ಟು ದೊಡ್ಡದ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾದಲ್ಲಿ ಪ್ರಾಮುಖ್ಯತೆ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಅಂದ್ಕೊಂಡೆ, ಬೇರೆಯವರಿಗೆ ಬರೋ ರೀತಿ ಸಣ್ಣ ಸ್ಕ್ರೋಲಾಗಿ ಮಾಜಿ ಪ್ರಧಾನಿಗಳ ಪತ್ನಿ ನಿಧನರಾಗಿದ್ದಾರೆ ಅಂತ ಒಂದು ಸ್ಕ್ರೋಲಿಂಗ್ ಬರ್ಬೋದು. ಆಮೇಲೆ ಆ್ಯಸ್ ಯೂಶ್ವಲ್ ಒಂದು ಅವ್ರದ್ದು ಕ್ರಿಮೇಷನ್ ಆಗ್ತದೆ, ಒಂದು ತಿಥಿ ಅದು ಒಂದು 11ನೇ ದಿವಸ ಕಾರ್ಯ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಆಸ್ಪತ್ರೆಯಿಂದ 7:30 ಹೊರಟ್ವಿ. 7:30 ನಾವು ಅದು ಅವರ ಬಾಡಿ ಆಂಬ್ಯುಲೆನ್ಸಲ್ಲಿತ್ತು. ದರ್ ವಾಸ್ ಅ ಝೀರೋ ಟ್ರಾಫಿಕ್. ಪೂರ್ತಿ ಮಣಿಪಾಲ್ ಆಸ್ಪತ್ರೆಯಿಂದ ಮನೆವರೆಗೆ ಝೀರೋ ಟ್ರಾಫಿಕ್. ನನ್ನನ್ನು ಸಹ ಫಾಲೋ ಮಾಡ್ತಾಯಿದ್ದೆ ನನ್ನ ಕಾರಲ್ಲಿ. ಅಲ್ಲಿ ನೋಡ್ತೀನಿ ಎಲ್ಲ ಪ್ರೆಸ್ನವರು ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ, ಇದೇನು ಯಾಕೆ ಬರ್ತಾ ಇದ್ದಾರೆ, ಏನು, ನನಗೆ ನಿಜವಾಗ್ಲೂ ಐ ವಾಸ್ ಸರ್ಪ್ರೈಸ್ಡ್. ಆಮೇಲೆ ನೋಡಿದ್ರೆ ಫಾರ್ ದ ಲೈವ್ ಕವರೇಜ್, ಇದು ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಮಣಿಪಾಲ್ ಆಸ್ಪತ್ರೆಯಿಂದನೇ ಸ್ಟಾರ್ಟ್ ಆಯಿತು ಇವರ ಕವರೇಜ್. ಆಮೇಲೆ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಮನೆ ತುಂಬ ಜಾಮ್, ಜನಗಳು, ಬ್ಯಾರಿಕೇಡ್ಸು, ಪೊಲೀಸ್ನವರು ಎಲ್ಲ ಜಾಮ್ ಆಗಿತ್ತು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಒಬ್ಬ ಗೃಹಿಣಿಗೆ, ಅದು ಏನು ಇವರೇನು ಸೆಲೆಬ್ರಿಟಿ ಅಲ್ಲ, ಒಬ್ಬ ರಾಜಕೀಯದವರಲ್ಲ, ಯಾವುದೇ ಪವರ್ನ ಅನುಭವಿಸಿದವರಲ್ಲ, ಯಾವುದೇ ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡಿದವರಲ್ಲ, ಏನಿಲ್ಲ, ಒಬ್ಬ ಹೌಸ್ ವೈಫ್. ಇವರು ನಮ್ಮನ್ನೆಲ್ಲ ಸಾಕ್ದಂಥ ಹೌಸ್ ವೈಫು ಇಂಥ ಮಾಜಿ ಪ್ರಧಾನಿಗಳ
ಪ್ರಧಾನಿಗಳೇ ಅಥವಾ ಮಾಜಿ ರಾಜಕೀಯದವರೇ, ಮಾಜಿ ವಿ ಐ ಪಿಗಳ ಹೆಂಡತಿದಿರೇ ಸತ್ತೋಗಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಇವರು ಯಾರಿಗೂ ಇಷ್ಟು ಕವರೇಜ್ ಇರಲಿಲ್ಲ. ಆಮೇಲೆ ಆಯಿತು, ರಾತ್ರಿಯೆಲ್ಲ ಅಷ್ಟು ಫ್ಲೋ, ಬೆಳಗಿನ ಜಾವದವರೆಗೂ ನೆಕ್ಸ್ಟ್ ಡೇ 12:30 ಬಾಡಿ ತೆಗಿಯೋವರೆಗೂ, ಇಲ್ಲಿಂದ ಹೊಳೆಸ್ಪುರಕ್ಕೆ ಹೋಗೋದಕ್ಕೆ ತೆಗೆಯೋದವರೆಗೂ ಜನ ಬರ್ತಾನೇ ಇದ್ದಾರೆ. ನನ್ನನ್ನು ನಾನೇ ಬೀಯಿಂಗ್ ಎ ಎಜುಕೇಟೆಡ್ ಮ್ಯಾನ್ ಅನಲೈಸ್ಡ್, ಯಾಕಪ್ಪ ಇದು, ಏನು ಸಮಾಚಾರ. ಆ್ಯಂಡ್ ಆಲ್ಸೋ ನಿಮಗೆ ನಿಜವಾಗಿ ಹೇಳ್ಬೇಕಂದ್ರೆ ಐ ಡಿಸ್ಕಸ್ಡ್ ವಿತ್ ಜರ್ನಲಿಸ್ಟ್. ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಏನು ಕಾರಣ ಇದಕ್ಕೆ. ಇವರು ಆಚೆ ಬಂದವರಲ್ಲ, ಇವ್ರಿಗೆ ಯಾವುದೇ ಪವರ್ ಬಂದಿದ್ದಿಲ್ಲ, ಏನಿಲ್ಲ. ಆದ್ರೂ ಇವ್ರಿಗೆ ಇಷ್ಟು ಕವರೇಜು, ಇಷ್ಟು ಜನ, ಆ್ಯಂಡ್ ಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರಿಗೆ ಅಷ್ಟು ಗೌರವ. ಆಮೇಲೆ ನಿಧಾನಕ್ಕೆ ವಿಷಯ ತಿಳಿತು, ಇವರೊಬ್ಬರು ಅದ್ಭುತವಾದ ಗೃಹಿಣಿ. ಇವರು ನಾನು ನೋಡಿದ ಮಟ್ಟಿಗೆ, ನಾನು 38 ವರ್ಷ ಜೊತೆ ಇದ್ದೀನಲ್ಲ, ಇವರು ಯಾವುದೇ ಒಂದು ಆಸೆ ಇಟ್ಕೊಳ್ತಾನೆ. ಈಗ ಮನೆಗೆ ಯಾರು ಬರಲಿ, ಹಳ್ಳಿಯಿಂದ ಭಾಳ ಬರೋರು, ಅವರ ಊರ ಕಡೆ ಬೆಂಗಳೂರು ಸಿಟಿಯವರು, ಅವ್ರು ಯಾರಂದರೆ ಯಾವುದೇ ರಾಜಕೀಯದವರು ಅವರಿಗೆ ಸಿಗದೇ ಇರೋರು, ಅವ್ರ ಕೆಲಸಗಳಾಗಬೇಕು, ಚಿಕ್ಕಪುಟ್ಟ ಕೆಲಸಗಳಾಗಬೇಕು, ಅವರಿಗೆ ಟ್ರೈ ಮಾಡೋರು. ರಾಜಕೀಯದವ್ರನ್ನಾಗಲಿ, ಪೊಲಿಟಿಷಿಯನ್ಸು ಅಥವಾ ಇನ್ಯಾರೋ ಒಬ್ಬರನ್ನ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋರು. ಅವ್ರ ಕೈ ಸಿಗ್ತಿರ್ಲಿಲ್ಲ. ಏಕೆಂದರೆ ಆ ರಾಜಕೀಯದವರು ಅವರದೇ ಆದ ಕೆಲಸದಲ್ಲಿ ಹೋಗ್ತಿದ್ರು, ಇವ್ರಿಗೆ ಕೈ ಸಿಗ್ತಿರ್ಲಿಲ್ಲ. ಹತ್ರ ಹೋದನ್ನು ಭಾಳ ರಶ್ ಇರೋದು ಆಗ್ತಿರ್ಲಿಲ್ಲ. ಮತ್ತು ಎಸ್ಪೆಷಲಿ ಹೊಳೆನರಸೀಪುರದವರು, ಹಾಸನದವರು, ಯಾರು ಅವ್ರ ಕೈ ಸಿಗದೇವ್ರು ಇವ್ರ ಹತ್ರ ಬರೋರು. ಬಂದರೆ 8 o'clock ಬರೋರು. ಇವರ ನಿತ್ಯದ ಕಾರ್ಯಕ್ರಮ ಏನಂದರೆ, ಬೆಳಿಗ್ಗೆ ಅವಾಗ 5:30 ಎದ್ದು ಫಸ್ಟ್ ಕೆಲಸ ಮಾಡ್ತಿದ್ದು ಅವರ ಯಜಮಾನ ಕಾಲಿಗೆ ನಮಸ್ಕಾರ ಮಾಡಿ ಕೆಳಗೆ ಬರೋರು. ಕೆಳಗೆ ಬಂದು ಅವರಿಗೆ ಬನ್ಸ್ ಆಗಿತ್ತಲ್ಲ, ಆ ಬನ್ಸಿಂದ ಅವರಿಗೆ ಶಿ ವಾಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಟು ಗೆಟ್ ರೆಡಿ. ಅದು ಬನ್ಸ್ಗೆ ಡ್ರೈ ಸ್ಕಿನ್ ಎಲ್ಲ ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡಿ ಎಲ್ಲ ಮಾಡಿ ಮುಗಿಸೋದು 8:30, 9 ಆಗೋದು. 9ಗೆ ದೇವ್ರ ಮನೆಗೆ ಹೋದರೆ ಟಿಲ್ 1:30, ಬೆಳಿಗ್ಗೆ ಒಂದು ಕಪ್ ಹಾಲು ಕುಡಿದ್ರೆ ಟಿಲ್ 1:30, 2 o'clockವರೆಗೂ ಅವರು ಯಾರೇ ಬಂದ್ರೂ ಅವರು ಎದ್ದೇಳ್ತಿರ್ಲಿಲ್ಲ. ಅವ್ರ ಪೂಜೆ ಸಂಪೂರ್ಣ ಆದ್ರೇ ಅವ್ರಿಗೆ ಸಂತೃಪ್ತಿ ಆ್ಯಂಡ್ ಆಚೆ ಬರ್ತಾಯಿದ್ದು. ಈ ವಿಸಿಟರ್ಸ್ ಏನಾಗ್ತಾಯಿತ್ತು, ಬೇಗ ಹೋದರೆ ಸಿಕ್ಬಿಡ್ತಾರೆ, ಚೆನ್ನಮ್ಮನವರು ಸಿಕ್ಬಿಡ್ತಾರೆ ಅಂತ ಬರೋರು ಆ್ಯಸ್ ಯೂಶ್ವಲ್. ಬಟ್ ಅವರನ್ನು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ. ಅವರು ಆಚೆ ನಿಂತಿದ್ರೆ ಒಳಗೆ ಕರ್ಕೊಂಬಂದು ಕೂರಿಸೋರು. ನಾವೆಲ್ಲ ನಮಗೆ ಅಸಮಾಧಾನ, ಹೀಗೆ ಡಾಕ್ಟ್ರುಗಳು ನಾವು ರೆಡಿ ಆಗಬೇಕು, ತಿಂಡಿ ತಿನ್ನಬೇಕು, ಹೋಗಬೇಕು ಎಲ್ಲ. ಬಟ್ ಅವರು ಲಿವಿಂಗ್ ರೂಮಲ್ಲಿ ಕೂರಿಸಿ ಫಸ್ಟ್ ಕಾಫಿ ಕೊಡ್ಸೋರು. ಇವರು ಪೂಜೆ ಮಾಡ್ತಾನೆ ಇರೋರು. ಅಟೆಂಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ನೆಕ್ಸ್ಟು ಸ್ವಲ್ಪ ಹೊತ್ತಾಗೋದು, 9-9:30 ತಿಂಡಿ ಕೊಡ್ಸೋರು. ಅವರು ಮತ್ತೆ ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಅವ್ರ ಪೂಜೆ ಮುಗಿಯೋದೇ 1:30-2 ಗಂಟೆ. ಅಷ್ಟೊತ್ತಿಗೆ ಊಟದ ಟೈಮ್ ಬರೋದು, ಮತ್ತೆ ಊಟ ಮಾಡಿಸೋರು. ಊಟ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಬರೋರು, ಏನು ನಿಮ್ಮ ಕೆಲಸ. ಇವರು ಕೆಲಸ ಹೇಳೋರು. ಕೆಲಸ ಹೇಳಿದ್ರೆ ಅವ್ರ ಆಫೀಸರ್ಸಿಗೆ ಮಾತಾಡಬೇಕಲ್ಲ. ಅವರೇನು ಮಾಡ್ತಾಯಿದ್ರು, ನಂಬರ್ನೇ ಬರ್ಕೊಂಡು ತಂದುಬಿಡ್ತಾಯಿದ್ರು ಪೇಪರಲ್ಲಿ. ಆಫೀಸರ್ಸ್, ಅಮ್ಮ ಇದು ನಂಬರ್ ಇದೆ ಅಂತೇಳಿ ಅವರ ಮೊಬೈಲಲ್ಲಿ ಡಯಲ್ ಮಾಡಿ ಕೊಟ್ಬಿಡೋರು ಅವ್ರಿಗೆ. ಇವರು, ನಾನು ಚೆನ್ನಮ್ಮ ಮಾತಾಡೋದು, ದೇವೇಗೌಡ ಮಿಸ್ಸಸ್ಸು,
ಇವರು ಊರಿಂದ ಬಡವರು ಬಂದಿದ್ದಾರೆ, ಒಂದು ಕೆಲಸ ಮಾಡಿಕೊಡಿ ಅಂತ. ಅದು ಇವರಿಗೆ ಪರಿವೇ ಇಲ್ಲ, ಏನು ಮಾತಾಡಬಾರ್ದು ಅವರಿಗೆ ಆಫೀಸರ್ಸು, ಅಥವಾ ಅದು ಆಗಲ್ಲ ಕೆಲಸ ಆಗುತ್ತೆ, ಇವರು ಅದೇ ನೆವರ್ ಯೂಸ್ ಟು ಕೇರ್. ಫೋನು ಆಗುತ್ತಾ ಇಲ್ವೋ ಫೋನ್ ಅಂತ ಮಾಡೋರು. ಫೋನ್ ಮಾಡಿ ಅವರಿಗೆ ಹೇಳಿ, ಅದರಲ್ಲಿ ನನ್ನ ಪ್ರಕಾರ 50% ಕೆಲಸ ಆಗಿಬಿಡೋದು, 50% ಕೆಲಸ ಆಗಿಬಿಡೋದು. ಕೆಲವು ಕೆಲಸ ಆಗ್ತಿರ್ಲಿಲ್ಲ. ಆಗ ಅವರು ಅದೊಂದು ಸ್ಲಿಪ್ಪಲ್ಲಿ ಆ ಚೀಟಿ ತಗೊಂಡು ದೇವೇಗೌಡರ ಹತ್ರ ಬರೋರು. ಅದು ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಸಿಟಲ್ಲಿ ಬರೋರು ಅವರು ವಾಪಸ್ಸು, ಇದು ಆಗಲಿಲ್ಲ ಅಂತ. ಆ ಚೀಟಿಯಲ್ಲಿ ಇದನ್ನ ತೊಗೊಂಡೋಗಿ ಅವರು ದೇವೇಗೌಡರ ಹತ್ರ ಹೇಳಿ, ಇದು ಇಂಥವರು ಇಂಥ ಊರಿನವರು, ಇವರಿಗೆ ಕೆಲಸ ಆಗಬೇಕು, ಮಾಡಿಸ್ಕೊಡಿ ಅಂತ ಹೇಳಿ ಮಾಡಿಸ್ಕೊಡೋರು. ದಟ್ ಈಸ್ ಅವರ್ ವೇ ಆಫ್ ಫಂಕ್ಷನಿಂಗ್. ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ. ರಿಚ್ ಆಗಿರ್ಬೋದು, ಪೂರ್ ಆಗಿರ್ಬೋದು, ಬೇರೆ ಪಾರ್ಟಿಯವರಾಗಿರ್ಬೋದು, ಯಾರ ಮನೆಗೆ ಬಂದ್ರೂ ಕಾಫಿ, ತಿಂಡಿ, ಊಟ, ಕೆಲಸ ಅವ್ರಿಗೆ. ಆ್ಯಕ್ಚುಲಿ ನಾವು ಫ್ಯಾಮಿಲಿ ಮೆಂಬರ್ಸು, ಅಮ್ಮ ನೀವು ಯಾಕೆ ಅವ್ರು ಬಂದಿರೋದು ಕೆಲಸಕ್ಕೆ ಇಷ್ಟೆಲ್ಲ ಮಾಡಿ, ಆಮೇಲೆ ತಾಂಬೂಲ ಕೊಡೋರು ಅವ್ರಿಗೆ, ಸೀರೆ ಕೊಟ್ಟು, ಲೇಡೀಸ್ ಬಂದರೆ ಸೀರೆ ಕೊಟ್ಟು ಕಳಿಸೋರು, ಅವ್ರು ಕೆಲಸ ಮಾಡಿಸ್ಬಿಟ್ಟು ಸೀರೆ ಕೊಟ್ಟು ಕಳಿಸೋರು. ಇದು ಪ್ರತಿನಿತ್ಯದ ಕೆಲಸ. ಒಂದೊಂದು ಸಲ 5-6 ಜನ ಬಂದು ಕೂತ್ಕೊಳ್ಳೋರು. ಅವರು ಎಷ್ಟು ಪೇಷನ್ಸ್ ಅಂದರೆ ಯಾವಾಗಲೂ ಸಿಟ್ಟು ಮಾಡ್ಕೋತಾ ಇರಲಿಲ್ಲ. ಅವ್ರದ್ದು ಅವ್ರು ಏನು ಹೇಳ್ತಾರೆ ಅದನ್ನು ಪೇಷನ್ಸಿಂದ ಕೇಳಿ ಅವ್ರ ಕೆಲಸ ಮಾಡಿಕೊಡೋರು. ಇದು ಮೊದಲನೇ ಕ್ಯಾರೆಕ್ಟ್ರು ಅವ್ರದ್ದು. ನಾನು ನೋಡಿದ ಪ್ರಕಾರ ಈ ಮನೆಯಲ್ಲಿ ನಡೆದಿದ್ದದು. ಇನ್ನೊಂದು, ಇವ್ರನ್ನ ಲೈಫನ್ನ ನಾನು 3 ವರ್ಗವಾಗಿ ವಿಂಗಡಿಸ್ತೀನಿ ನಾನು ನೋಡ್ದಂಗೆ. ಒಂದು ಆ್ಯಸಿಡ್ ಬಿದ್ದ ಮುಂಚೆ, ಆ್ಯಸಿಡ್ ಬಿದ್ದ ಮೇಲೆ, ಆ್ಯಸಿಡ್ ಗೊತ್ತಲ್ಲ ನಿಮಗೆ, ಅವ್ರ ಮುಖ ವಿಕಾರ ಆಗಿರೋದು. ಆಮೇಲೆ ಅವರು ಹಾಸಿಗೆ ಹಿಡ್ದಿದ್ದು 1.5 ಇಯರಿಂದ ಹಾಸಿಗೆ ಹಿಡ್ದಿದ್ದು. ಆ್ಯಸಿಡ್ ಬೀಳೋಕ್ಕಿಂತ ಮುಂಚೆ 87 ನಾನು ಮದುವೆ, ಅದಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲ, ನಾನು ಅಸೋಸಿಯೇಟ್ ಆಗಿರಲಿಲ್ಲ. ಆವಾಗ ಅವರಿಗೆ 37 ಬಾರ್ನ್ ಅಂದರೆ 87 ಅಂದರೆ ಮೇ ಬಿ ಶಿ ವಾಸ್ 50 ಇಯರ್ಸ್, ಜಸ್ಟ್ 50 ಇಯರ್ಸ್. ಅವರು ಅವಾಗ ನನ್ನ ಮದುವೆ ಆದಾಗ ಮಿನಿಸ್ಟ್ರ್ ಕ್ವಾರ್ಟರ್ಸ್, ಫಾದರ್ ಇನ್ ಲಾ ವಾಸ್ PWD ಮಿನಿಸ್ಟರ್. ಆ ಗರ್ವ ಇರಲಿಲ್ಲ ಅವರಿಗೆ, ನಾನು ಮಿನಿಸ್ಟರ್ ಹೆಂಡ್ತಿ. ನೀವು ನೋಡಿರ್ಬೋದು, ಒಬ್ಬ ಕಾರ್ಪೊರೇಟರ್ ಹೆಂಡ್ತಿ ಆದ್ರೇ ಮಾತಾಡ್ಸೋಕ್ಕಾಗಲ್ಲ. ಇವರು ಆ ಗರ್ವ ಇರಲಿಲ್ಲ. ನಮ್ಮ ಫ್ಯಾಮಿಲಿ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥವರು ಮನೆ ಒಬ್ಬ ಡಾಕ್ಟ್ರು, ವೆಲ್ ಬಿಹೇವ್ಡ್ ಹುಡುಗ ಅಂತ ಹೇಳಿ ಮದುವೆ ಮಾಡಿದ್ರು. ಅವರಿಲ್ಲ ಅಂದಿದ್ರೆ IAS ಆಫೀಸರ್ಸ್ ಬಂದಿದ್ರು ಆಫರು, KS ಆಫೀಸರ್ ಬಂದಿದ್ರು. ಅವ್ರಿಗೆ ಯಾರಿಗೂ ಅವರು ಫಾದರ್ ಇನ್ ಲಾ ಅವ್ರಿಗೆ ಇಷ್ಟ ಇರಲಿಲ್ಲ ಮದುವೆ ಮಾಡೋದು. ಅಲ್ಲಿ ಅವರು ಆ್ಯಸ್ ಎ PWD ಮಿನಿಸ್ಟರ್ ಹೆಂಡ್ತಿ, CM ಚೀಫ್ ಮಿನಿಸ್ಟರ್ ಹೆಂಡ್ತಿ, ಪ್ರೈಮ್ ಮಿನಿಸ್ಟರ್ ಹೆಂಡ್ತಿ, ದೆನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದರು. ಆವಾಗ ಆ್ಯಸಿಡ್ ಬಿತ್ತು. ಆ PWD ಮಿನಿಸ್ಟ್ರು ಹೆಂಡ್ತಿಯಾಗಿ ಅವರು ಇದೇ ಅವ್ರದ್ದು ದಿನಚರಿ. ಏಕೆಂದರೆ ಆವಾಗ PWD ಮಿನಿಸ್ಟರ್ ಆಗಿರುವಾಗ ಅಡುಗೆ ಮಾಡೋದಕ್ಕೆಲ್ಲ ಕೆಲಸಗಾರ ಇರೋರು. ಅವರು ದೇವ್ರ ಪೂಜೆ ಮಾಡೋರು. ಮತ್ತು ಅದು 1 ಗಂಟೆ 2 ಗಂಟೆ ಆದಮೇಲೆ ಇದೇ ಅವ್ರದ್ದು ರೂಟೀನು, ಕೆಲಸ ಬಂದವ್ರಿಗೆ ಕೆಲಸ ಮಾಡಿಕೊಡೋದು. ಅವರು ಯಾವುದೇ ಸಮಯದಲ್ಲಿ ಆ ಗರ್ವ ಇರಲಿಲ್ಲ. ಯಾವುದು, ನಾನು ಅವರ ಹೆಂಡ್ತಿ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಹೋಗಿ ತಿರುಗೋದಾಗಲಿ,
ಪರ್ಚೇಸಸ್ ಏನು ಒಂದು ಈ ಬ್ರ್ಯಾಂಡೆಡ್ ಐಟಮ್ಸ್ ಕೊಂಡ್ಕೊಳ್ಳೋದಾಗಲಿ, ಅದು ಅವರಿಗೆ ಅದು ಅವರ ದಿನಚರಿ ಅಥವಾ ಅವ್ರ ರೂಟೀನ್ ಅವ್ರದ್ದು ಪ್ರಾಕ್ಟೀಸಲ್ಲೇ ಬರಲಿಲ್ಲ. ಅವರ ಮಕ್ಕಳು ನೋಡಿದ್ದೀರಿ ನೀವು, ಅವ್ರ ಹೆಣ್ಮಕ್ಳು ಸೀರೆ ಬಿಟ್ಟು ಬೇರೆ ಡ್ರೆಸ್ಗಳೇ ಹಾಕಿಲ್ಲ. ಅವ್ರ ಗಂಡು ಮಕ್ಕಳು ಯಾವುದೇ ರೀತಿಯಲ್ಲಿ ದಾರಿ ಬಿಟ್ಟು ಹೋದವರಲ್ಲ. ಅದೇ ರೀತಿ ಕಲ್ಚರಲ್ಲೇ ಅವರು ಬೆಳೆಸಿದ್ರು. ಅದಾದಮೇಲೆ ಪವರ್ ಹೋಯಿತು. 89 ಎಲೆಕ್ಷನ್ ನಿಂತರು. ಅದೊಂದು ಟೈಮಲ್ಲಿ ಮಾತ್ರ ಅವರು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದರು. ಅದಾದಮೇಲೆ CM ಆದರು 94. CM ಆದಾಗ ಅವರು ಆ ಟೈಮಲ್ಲಿ ಯಾವಾಗ 89 ಬಿಟ್ಟು ಬಂದಾಗ ಡಾಕ್ಟರ್ ಮಂಜುನಾಥ್ ಮನೆಯಲ್ಲಿ ಎಲ್ಲರೂ 7 ಫ್ಯಾಮಿಲಿನೂ ಒಟ್ಟಿಗೆ ಇದ್ವಿ. ಎಷ್ಟು ಚಿಕ್ಕ ಚಿಕ್ಕ ರೂಮು, ಫಾದರ್ ಇಲ್ಲಂದು ಸಹ ಅಲ್ಲೇ ಇದ್ದರು. ಆಮೇಲೆ 94 CM ಆದರು. ದೆನ್ ಮಿನಿಸ್ಟ್ರ್ ಕ್ವಾರ್ಟರ್ಸ್ಗೆ ಹೋದರು. ಅಲ್ಲಿನೂ ಯಾರು ಅವರು ಯಾವುದೋ ಫಂಕ್ಷನ್ಗೆ ಹೋಗೋದಾಗಲಿ, ಅವರು ಸ್ಪೀಚ್ ಕೊಡೋದಾಗಲಿ, ಆಮೇಲೆ ನನಗೆ ಪೇಪರಲ್ಲಿ ನ್ಯೂಸ್ ಬರೋದಾಗಲಿ ಅಂತ ಅವರು ಯಾವತ್ತೂ ಇಷ್ಟಪಟ್ಟವರಲ್ಲ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಆದರು. ಪ್ರೈಮ್ ಮಿನಿಸ್ಟರ್ ಆಗಿ ನಾನೂ ಜೊತೆಲಿ ನನ್ನ ವೈಫ್ ಜೊತೆಗೆ ಅಲ್ಲಿದ್ವಿ ಡೆಲ್ಲಿಯಲ್ಲಿ 6 ತಿಂಗಳು. ಅಲ್ಲೂ ಯಾವುದೇ ರೀತಿ ಅವರು ಆಸೆ ಪಡಲಿಲ್ಲ. ನೆಕ್ಸ್ಟ್ ಏನಾಯಿತು, 2001 ಆ್ಯಸಿಡ್ ಬಿತ್ತು. ಅದೊಂದು ಇನ್ಸಿಡೆನ್ಸ್ ನಿಮಗೆ ಹೇಳ್ತೀನಿ. ಆ್ಯಸಿಡ್ ಬಿದ್ದಾದ ಮೇಲೆ 96% ಮಾರ್ಟಾಲಿಟಿ ರೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಅಂದರೆ ಓನ್ಲಿ 4% ಉಳಿಯೋ ಸಾಧ್ಯತೆ, 96% ಅವರು ಸತ್ತೋಗೋ ಪಾಸಿಬಿಲಿಟೀಸ್ ಇದೆ ಅಂತ ಡಿಕ್ಲೇರ್ ಮಾಡಿದ್ರು ಡಾಕ್ಟ್ರು. ಆದ್ರೂ ಓಪ್ಸ್ ಬಿಡುತ್ತಾನಲ್ಲೇ ಅಲ್ಲಿ ಒಂದು ಬ್ಲಾಕ್ ಪೂರ್ತಿ ಆದಿಕೇಶರು ಬಿಡಿಸ್ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸಿ ರಿಕವರ್ ಆದರು. ರಿಕವರ್ ಆದಮೇಲೆ ಏನಾಯಿತು, ಅರ್ಧ ಮುಖ ಆಕ್ವರ್ಡ್ ಆಗೋಯ್ತು, ಸ್ಕಾರ್ ಆಯಿತು. ನಾವೆಲ್ಲ ಏನು ಅಂದ್ಕೊಂಡ್ವಿ, ಇದೊಂದು ಇಂಪಾರ್ಟೆಂಟು, ಏನು ಅಂದ್ಕೊಂಡ್ವಿ, ಆ ಸ್ಕಾರಲ್ಲಿ ನೋಬಡಿ ಕ್ಯಾನ್ ಗೋ ಔಟ್ ಆಫ್ ದಿ ಹೌಸ್. ಈಗಲೂ ನೋಡಿದ್ರಿ ಫೋಟೋದಲ್ಲೆಲ್ಲ, ಅರ್ಧ ಕೂದಲಿಲ್ಲ, ಸ್ಕಾರು, ಮುಖ ಎಲ್ಲ ಅರ್ಧ ಸ್ಕಾರು. ಇವರು ಮೋಸ್ಟ್ಲಿ ಮೂಲೆ ಸೇರಿಬಿಡ್ತಾರೆ, ಅವ್ರು ಆಚೆ ಎಲ್ಲೂ ಹೋಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಅವರ ಧೈರ್ಯ, ಅವ್ರದ್ದು ಕರೇಜು ಮೆಚ್ಚಬೇಕು. ಶಿ ಸ್ಟಾರ್ಟೆಡ್ ಗೋಯಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಫಂಕ್ಷನ್. ಯಾರೇ ಬಂದು ಕರೆದ್ರು, ಬರ್ತ್ಡೇ, ಮದುವೆ, ಜಾತ್ರೆಗಳು, ಊರಲ್ಲಿ ಏನಾರಾದರೂ ಫಂಕ್ಷನ್ನು, ಬೆಂಗಳೂರಲ್ಲಾದರೂ ಫಂಕ್ಷನ್ನು, ಎಲ್ಲ ಅವರು ಯಾವುದಕ್ಕೂ ಹೆಸಿಟೇಷನ್ ಮಾಡಲಿಲ್ಲ. ಅದನ್ನು ತಲೆಗೆ ಹಾಕೊಳ್ಳಿಲ್ಲ, ನಾನು ಹಿಂಗೆ ಕಾಣಿಸ್ತೀವಿ ಅಂತ. ಏನು ಹೇಳ್ತಿದ್ರು ಆ ಸಂದರ್ಭದಲ್ಲಿ? ಬಿಕಾಸ್ ನೀವು ಡಾಕ್ಟ್ರಾಗಿ ಪೇಷಂಟ್ಸ್ನ ನೋಡೋದಕ್ಕೂ ನಿಮ್ಮ ಮನೆಯವರಿಗೆ ಯಾರಿಗೂ ಈ ರೀತಿಯಾಗಿ ಆದಾಗ ನಿಮ್ಗೆ ಆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಏನು ಹೇಳ್ತಿದ್ರು ಅಂತ? ಅವರು ನೆವರ್ ಯೂಸ್ ಟು ಬಾದರ್ ಅಬೌಟ್ ದಟ್. ನಾರ್ಮಲ್ಲಾಗೇ ತೊಗೊಂಡ್ರು, ಅದನ್ನು ನಾರ್ಮಲ್ಲಾಗೇ ತೊಗೊಂಡ್ರು. ನಾವೆಲ್ಲ ಮೂಲೆ ಸೇರಿಬಿಡ್ತಾರೆ, ಅದೇ ತೋರಿಸುತ್ತೆ ಅವ್ರದ್ದು ಆ ಒಂದು ಛಲ. ಅವರು ನೆವರ್ ಬಾದರ್, ನನಗೆ ಆಗಿದೆ, ಅವು ಹುಡುಗನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂಥವ್ರು ಅದಕ್ಕೆ ಬರಲೇ ಇಲ್ಲ. ಅದು ಅವ್ರು ಸ್ವಂತ ದೇವೇಗೌಡರ ತಮ್ಮನ ಮಗನೇ ಆ್ಯಸಿಡ್ ಹಾಕಿದ್ದು. ಅವರಿಗೆ ಆ ಹುಡುಗನ ಮೇಲೆ ಸೇಡ್ ತೀರಿಸ್ಕೋಬೇಕು, ಒಂದು ಶಿಕ್ಷೆ ಕೊಡಿಸ್ಬೇಕು ಅಂತ ಅವರಿಗೆ ಬರಲೇ ಇಲ್ಲ. ಶಿ ಸಫರ್ಡ್. ಬಟ್ ಪೂಜೆ ಮಾಡ್ತಿದ್ರಲ್ಲ, ಆ ಮೆಡಿಟೇಷನ್, ಶ್ಲೋಕಗಳು ಓದ್ತಿದ್ರಲ್ಲ, ದಟ್ ವಾಸ್ ಗಿವಿಂಗ್ ಹರ್ ಮೋರ್ ಕರೇಜ್, ಕಾನ್ಸಂಟ್ರೇಷನ್. ನೆವರ್ ಯೂಸ್ ಟು ಬಾದರ್ ಅಬೌಟ್ ಅವರ್ ಸ್ಕಾರ್. ಅದೇ ಥರ ಹೋಗ್ತಾಯಿದ್ರು. ಈವನ್ ಲಾಸ್ಟು 1.5 ವರ್ಷ ಮುಂಚೆ, ಅವ್ರು ಹಾಸಿಗೆ ಹಿಡಿಯೋಕ್ಕಿಂತ ಮುಂಚೆ ಎಲ್ಲ ಕಡೆನೂ ಹೋಗಿ ಬರ್ತಿದ್ರು ಅವರು. ಅಷ್ಟು ಒಂದು ಧೈರ್ಯಗಾರ್ತಿ ಹೆಣ್ಣು ಅವರು. ಆಮೇಲೆ ದೇವೇಗೌಡರು ಆ ಹುಡುಗನಿಗೆ ಎಕ್ಸ್ಕ್ಯೂಸ್ ಮಾಡಿ ಅವನಿಗೆ ಒಂದು ಬಾಳೋದಕ್ಕೆ ದಾರಿ ಮಾಡಿಕೊಟ್ರು. ಅದಕ್ಕೂ ಅಡ್ಡ ಬರಲಿಲ್ಲ ಅವರು. ಟೋಟಲ್ ಎಕ್ಸ್ಕ್ಯೂಸ್ ಮಾಡಿಸಿದ್ರು.
ಏನೆಂದು ಒಂದು ಮಾತಾಡಲಿಲ್ಲ ಅವರು. ದಟ್ ಈಸ್ ಅವರ್ ಕ್ಯಾರೆಕ್ಟರ್, ಅಪ್ರಿಷಿಯೇಬಲ್ ಕ್ಯಾರೆಕ್ಟರ್ ನನ್ನ ಪ್ರಕಾರ. ಸೊ ಅದೊಂದು ಹೆರ. ಬಿಫೋರ್ ಆ್ಯಸಿಡ್, ಆಫ್ಟರ್ ಆ್ಯಸಿಡ್ ಆದಮೇಲೆ ಗ್ರ್ಯಾಜುವಲಿ ನೆಕ್ಸ್ಟ್ ಕೋವಿಡ್ ಬಂದುಬಿಡ್ತು. ಅದೊಂದು ಹೇಳ್ತೀನಿ ನಿಮಗೆ. ಕೋವಿಡಲ್ಲಿ ಏನಾಯಿತು, ಇವರು ಎಲ್ಲ ಕಡೆ ಸುತ್ತವರು. ನಾವು ಭಾಳ ಹೇಳ್ತಿದ್ವಿ ಮಾಸ್ಕ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಮಾಸ್ಕ್ ಹಾಕೋತಾ ಇರಲಿಲ್ಲ, ಬರೀ ಬಾಯಿಗೆ ಅಷ್ಟೇ ಮುಚ್ಕೊಳ್ಳೋದು, ಮೂಗು ಅಷ್ಟೇ ಓಪನ್ ಇರೋದು. ಎಷ್ಟು ಕೇಳ್ತಾ ಇರಲಿಲ್ಲ. ಅದು 3 ಸಲ ಕೋವಿಡ್ ಅಟ್ಯಾಕ್ ಆಯಿತು. 3 ಸಲ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದೇನಾಯಿತು, ಈ ಲಂಗಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಆಕ್ಸಿಜನ್ ನಾವು ಏನು ತೊಗೊಳ್ತೀವಿ ಅದು ಬ್ಲಡ್ಗೆ ಹೋಗಬೇಕು, ಬ್ಲಡ್ಡಿಂದ ಕಾರ್ಬನ್ ಡೈಆಕ್ಸೈಡು ಒಳಗೆ ಈ ಲಂಗಿಗೆ ಬಂದು ಆಚೆ ಹೋಗಬೇಕು. ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅದು ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಇರುತ್ತೆ. ಆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಏನಾಯಿತು, ಫೈಬ್ರೋಸಿಸ್ ಆಯಿತು. ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಆಫ್ ದಿ ಕೋವಿಡ್. ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಏರುಪೇರಾಯಿತು. ಅವಾಗೇನಾಯಿತು, ಇವರು ಫ್ರೀಕ್ವೆಂಟಾಗಿ ಆಸ್ತಮಾ ಬರೋದು, ಉಸಿರಾಟಕ್ಕೆ ಸುಸ್ತಾಗೋದು, 3-4 ಸಲ ಆಸ್ಪತ್ರೆಗೆ ಸೇರಿಸಿ ICUನಲ್ಲಿಟ್ಟು ಎಲ್ಲ ಕರ್ಕೊಂಡು ಬರ್ತಾಯಿದ್ವಿ. ಅದು ದಟ್ ಸ್ಟಾರ್ಟೆಡ್ ಗಿವಿಂಗ್ ದಿ ಟ್ರಬಲ್. ಅದು ಈ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಯಾವಾಗ ಹೆಚ್ಚು ಕಡಿಮೆ ಆಯಿತು, ನಾವು ಮನೆಯಲ್ಲೇ ಒಂದು ICU ಮಾಡಿದ್ವಿ. ಏಕೆಂದರೆ ತಿಂಗ್ಳುಗಟ್ಟಲೆ ನಾವು ಮನೆಯಲ್ಲಿ ಹಾಸ್ಪಿಟ್ಲಲ್ಲಿ ಇಡೋಕ್ಕಾಗಲ್ಲ. ಮನೆಯಲ್ಲೇ ಒಂದು ರೂಮಲ್ಲಿ ICU ಬೆಡ್ಡು, ನರ್ಸ್ಗಳು, ಆಕ್ಸಿಜನ್ ಪ್ರೊಡ್ಯೂಸಿಂಗ್, ಆಕ್ಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್, ಮಾನಿಟರ್, ಪಲ್ಸ್ ಆಕ್ಸಿಮೀಟರ್, ICUನಲ್ಲಿ ಹೇಗಿರುತ್ತೆ ಹಾಗೆ ಟೋಟಲ್ ಬೈಪ್ಯಾಪ್ ಅಂತ ಫೋರ್ಸಿಬಲಿ ಆಕ್ಸಿಜನ್ ಹಾಕೋದೆಲ್ಲ ಮಾಡಿ ಇಟ್ವಿ. ಯಾವ ಟೈಮಲ್ಲಿ ಆ ICU ಸೆಟಪ್ ಮಾಡಿರೋದು ಸರ್ ನೀವು? ಇದು 1.5 year. ಈಗ ಜಸ್ಟ್ ಈಗಿನ ಇವತ್ತಿಂದ 1.5 year ಬ್ಯಾಕ್ ಆಸ್ಪತ್ರೆಗೆ ಸೇರಿಸಿ ಅವರು ಮನೆಗೆ ಹೋಗ್ಬೇಕು ಅನ್ನೋರು, ನೀವು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳಿ, ಅಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ಕರ್ಕೊಬಂದು ಅದನ್ನೆಲ್ಲ ಸೆಟಪ್ ಮಾಡಿ ಎಲ್ಲ ನೋಡ್ಕೋತಾ ಇದ್ವಿ. ಬಟ್ ಇತ್ತೀಚೆಗೆ ಆಕ್ಸಿಜನ್ನು, ಆ ಕಾರ್ಬನ್ ಡೈಆಕ್ಸೈಡು ಬ್ಲಡ್ಡಲ್ಲಿ ಅಕ್ಯುಮುಲೇಟ್ ಆಗಿ ಅದು ಟಾಕ್ಸಿಸಿಟಿ ಆಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಈಸ್ ನಾಟ್ ಗುಡ್ ಫಾರ್ ದ ಬಾಡಿ. ಅದು ಎನ್ಸೆಫಲೋಪತಿ ಆಗಿ, ಬ್ರೈನಿಗೆ ಡ್ಯಾಮೇಜ್ ಆಗಿ, ರೆಸ್ಪಿರೇಟರಿ ಸೆಂಟರ್ಸ್ ಆ್ಯಂಡ್ ಕಾರ್ಡಿಯಾಕ್ ಸೆಂಟರ್ಸ್ ಎಲ್ಲ ಡ್ಯಾಮೇಜ್ ಆಗಿ ಫೈನಲಿ ಶೀಸ್ ಟೋಟಲಿ ವಿ ಲಾಸ್ಟ್ ಹರ್. ದಿಸ್ ಈಸ್ ದಿ ಸ್ಟೋರಿ ಅಬೌಟ್ ಹರ್. ಸೊ ಒಬ್ಬರು ಇಷ್ಟು ಜನ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ದರ್ ಶುಡ್ ಬಿ ಸಮ್ ಕ್ವಾಲಿಟೀಸ್. ಈಗ ಸುಮ್ಮನೆ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಮೈ ಅನಾಲಿಸಿಸ್. ಮೈ ಸೆಲ್ಫ್ ವಾಸ್ ಡಿಸ್ಕಸ್ಡ್ ವಿತ್ ಜರ್ನಲಿಸ್ಟ್. ಏನಿದು, ಈಗ ಒಬ್ಬ ಫಾರ್ಮರ್ ಯಾರೋ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು, ಫಾರ್ಮರ್ ಲೋಕಲ್ CM ಅಂಥವರಿಗೆ ಸಿಗೋದಕ್ಕಿಂತ ಹೆಚ್ಚಾಗಿ ಇವರಿಗೆ ಮೀಡಿಯಾ ಕವರೇಜ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ ಸಿಕ್ಕಿದ್ದು ಭಾಳ ನನಗೆ ಐ ಆಮ್ ಹ್ಯಾಟ್ಸ್ ಆಫ್ ಟು ಹರ್. ದಟ್ ಈಸ್ ಮೈ ರಿಯಾಕ್ಷನ್. ಸರ್, ನೀವು ಹೇಳ್ತಾ ಇದ್ರಿ ಎಂಥ ದೊಡ್ಡ ದೊಡ್ಡ ಪ್ರಪೋಸಲ್ಸ್ಗಳು ಬಂದರೂ ಕೂಡ ಮಿಡಲ್ ಕ್ಲಾಸ್ ಆಗಿ ಬಂದು ನಿಮ್ಮನ್ನು ಆಯ್ಕೆ ಮಾಡಿದ್ರು ಅಂತ. ಸೊ ನೀವು ಸ್ಟಾರ್ಟಿಂಗ್ ಬಂದಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ನಿಮ್ಮ ಹತ್ರ ಕಾನ್ವರ್ಸೇಷನ್ಗಳು ಇತ್ತಿತ್ತು? ಅವರಿಗೆ ಅಷ್ಟು ಸಂತೋಷ ಆಯಿತು ನಾನು ಐ ಕ್ಯಾನ್ ರೀಡರ್ ಫೇಸ್. ಇದು ನನ್ನ ಆಯ್ಕೆ, ದೇವೇಗೌಡರ ಆಯ್ಕೆ. ನನ್ನನ್ನು ಮದುವೆ ಮಾಡ್ಕೊಳ್ಳೋದು, ಅವ್ರ ಮಗಳು ಕೊಟ್ಟಿದ್ದು ದೇವೇಗೌಡರ ಆಯ್ಕೆ. ಬಟ್ ಅವ್ರದ್ದಿಗೆ ಅಷ್ಟು ಸಂತೋಷ. ಏಕೆಂದರೆ ಇದು ನಮ್ಮದು ಹಳೆ ನೆಂಟಸ್ತನ. ಅವರ ತಾಯಿ ಮನೆ ನಮ್ಮದು, ನಮ್ಮ ಮನೆ. ಅದು ಒಂದು ಉಳಿಯುತ್ತೆ ಅಂತ. ಎರಡನೇದು, ಐ ವಾಸ್ ಡೂಯಿಂಗ್ ಪೋಸ್ಟ್ ಗ್ರಾಜುಯೇಷನ್ ಆಫ್ಟರ್ ಮೈ MBBS ಆ್ಯಂಡ್ ದೇ ಟೇಕನ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಅದರ್ ಸೋರ್ಸ್. ಈಸ್ ಎ ವೆರಿ ಗುಡ್ ಬಾಯ್, ವೆಲ್ ಬಿಹೇವ್ಡ್ ಬಾಯ್ ಅಂತ. ಸೊ ಮೆನಿ ಫ್ಯಾಕ್ಟರ್ಸ್. ಶೇರ್ಸ್ ಆಫ್ ಇಟ್ ನಾನು ಅವ್ರಿಗೆ ನೋಡ್ರೆ ಗೊತ್ತಾಗುತ್ತಲ್ಲ.
ಶಿ ವಾಸ್ ಸೋ ಹ್ಯಾಪಿ ಟು ಅಕ್ಸೆಪ್ಟ್ ಮೀ ಆ್ಯಂಡ್ ಶಿ ಟ್ರೀಟೆಡ್ ಮೀ ಸೋ ವೆಲ್. ಆ್ಯಂಡ್ ಒಂದು ದಿವಸ ನನಗೆ ಒಂದು ಸಣ್ಣ ಮಾತಾಡಿ ಬೇಜಾರು ಮಾಡಲಿಲ್ಲ, ಯಾವತ್ತೂ ಸಹ ಬೇಜಾರು ಮಾಡಲಿಲ್ಲ. ಏನಾದರೂ ಒಂದು ಕೊರಗಿತ್ತ, ಇಂಥದ್ದೊಂದು ಆಗಬೇಕಿತ್ತು ಆಗಿಲ್ಲ, ಈ ಥರ ಏನಾದರೂ ಒಂದು ಕೊರಗಿತ್ತ ಸರ್? ದೇವೇಗೌಡರು ಏನು ಮಾಡಿದ್ರು, 1 ರೂಪಾಯಿನ ಆಸ್ತಿ ಮಾಡಲಿಲ್ಲ ಯಾರಿಗೆ, ಅವರ ಹೆಸರಲ್ಲದಾಗಲಿ ಅವರ ಹೆಂಡತಿ ಹೆಸರಲ್ಲಾಗಲಿ, ನಾಟ್ ಇವನ್ ಎ ಹೌಸ್. 2001 ಆ್ಯಸಿಡ್ ಆದಮೇಲೆ ಎವ್ರಿಬಡಿ ಸ್ಟೇಯಿಂಗ್ ಇನ್ ದಿ ನಮ್ಮ ಮಂಜುನಾಥ್ ಹೌಸ್. ಇವರು ನನಗೆ ಒಂದು ಮನೆ ಮಾಡಲಿಲ್ಲ, ಒಂದು ಗೂಡು ಮಾಡಲಿಲ್ಲ, ನನ್ನ ಮಗಳು ಮನೆಯಲ್ಲಿ ಉಳಿಬೇಕಾಯ್ತಲ್ಲ ಅಂತ 1 ತಿಂಗಳು ಹತ್ತಿದ್ದಾರೆ. ಒಬ್ಬರೇ ಹತ್ತಿದ್ದಾರೆ. ಆದಮೇಲೆ 2001 ಆ್ಯಂಡ್ 2 ಆಫ್ಟರ್ ಎತ್ತಿದ್ದಾರೆ ಅಂದರೆ, ನಾನು ಯಾರದೋ ಮನೆಯಲ್ಲಿ ಬಂದಿರಬೇಕಾಯ್ತಲ್ಲ, ನಿಮ್ಮಪ್ಪ ಈ ಥರ ಮಾಡಿಬಿಟ್ರಲ್ಲ, ನನಗೇನೂ ಇಲ್ಲ, ಹೀಗೆ ನಿರ್ಗತಿಗಳಾಗಿ ಯಾರದೋ ಮನೆಯಲ್ಲೇ ಬಂದು ಇರಬೇಕಾಯ್ತಲ್ಲ ಅಂತ. ನನ್ನ ವೈಫು ಬೋಲ್ಡ್ ಲೇಡಿ, ಶಿ ಇಸ್ ದ ಒನ್ ಲೈಕ್ಡ್ ಬೈ ಫಾದರ್ ಇನ್ ಲಾ ಆ್ಯಂಡ್ ಮದರ್ ಇನ್ ಲಾ. ಅವರು ಏನು ಮಾಡಿದ್ರು, ಇದನ್ನು ಏನಾರ ಮಾಡಿ ಒಂದು ಸೊಲ್ಯೂಷನ್ ಮಾಡಬೇಕು ಅಂದ್ಬಿಟ್ಟು ಒಂದು ಜಾಗನ, ನಿಮಗೆ ಗೊತ್ತಿದೆ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, DJ ಪೆಟ್ರೋಲ್ ಬಂಕ್, ಅದಕ್ಕಿಂತ ಮೇಲೆ ಒಂದು ಮನೆ, ಅಲ್ಲಿ 5-6 ವರ್ಷ ಇದ್ದರು ಇವರು. ಅದೊಂದು ಜಾಗನ ಗೌಡ್ರ ಅಭಿಮಾನಿ, ಜಾಗದ ಓನರು, ಅವ್ರಿಗೆ ಹೇಳಿ ಈ ಥರ ಆಗಿದೆ, ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಕುಡಿ ಅಂತ ಸೈಟ್ ತೊಗೊಂಡು 35 lakhs ಬ್ಯಾಂಕ್ ಲೋನ್ ತೊಗೊಂಡು ನನ್ನ ವೈಫೆ ಶೈಲಾ ನಿಂತು ಕಟ್ಟಿಸಿದ್ರು. ಕಟ್ಟಿಸಿ 2004 ಗೃಹಪ್ರವೇಶ ಮಾಡಿ ಅವರಿಬ್ಬರೇ, ಫಾದರ್ ಇನ್ ಲಾ ಮದರ್ ಇಬ್ಬರೇ ವಿತ್ ವರ್ಕರ್ಸ್ ಅಲ್ಲಿ ಹೋಗಿ ಗೃಹಪ್ರವೇಶ ಮಾಡಿ ಉಳಿದಿದ್ರು. 2010 ಇವರಿಬ್ಬರು ಅಲ್ಲಿದ್ದರೆ ನೋಡ್ಕೊಳ್ಳೋರು ಯಾರಿಲ್ಲ, ಇವರು ವಯಸ್ಸಾಗ್ತಾ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರೂ ಮನೆಯವರೆಲ್ಲ ಡಿಸೈಡ್ ಮಾಡಿ ನಮ್ಮದು ಈ ಮನೆ ಕಟ್ಟಕ್ಕೆ ಶುರು ಮಾಡಿ 2008 ಇವರು 1 ಫ್ಲೋರ್ ಎಕ್ಸ್ಟ್ರಾ ಹಾಕಿ ಇವ್ರಿಗೋಸ್ಕರನೇ ಇಲ್ಲಿ ಕರ್ಕೊಬಂದು ನಮ್ಮ ಜೊತೆ ಇಟ್ಕೋಬೇಕು ಅಂತ ಶೈಲಾ ದೊಡ್ಡ ಮನೆ ಮಾಡಿ ಅವ್ರಿಗೊಂದು ಫ್ಲೋರ್ ಮಾಡಿ ಇಲ್ಲಿ ಕರ್ಕೊಬಂದು ನಾವು ಜೊತೆಗೆ ವಾಸ ಮಾಡ್ತಾಯಿದ್ದೀವಿ. ಅದೊಂದು ಕೊರಗಿತ್ತು ಅವರಿಗೆ. ಅದರ್ವೈಸ್ ನನ್ನ ನೋಡಿದ ಪ್ರಕಾರ ಯಾವತ್ತೂ ಯಾವುದಕ್ಕೂ ಒಡವೆಗಾಗಲಿ ಸೀರೆಗಾಗಲಿ ಯಾವುದೇ ಒಂದು ಅಬ್ರಾಡ್ ಟ್ರಿಪ್ಗೆ ಹೋಗ್ಬೇಕು ಅಂತ ಆಗಲಿ ಒಂದು ದಿವಸ ಕೇಳಿದವರಲ್ಲ, ಕೊರಗದವರಲ್ಲ, ಇನ್ಯಾವುದಕ್ಕೂ ಕೊರಗಲಿಲ್ಲ. ಅದೊಂದು ಕೊರಗಿಂದ ಅದನ್ನು ಸರಿ ಮಾಡಿಕೊಟ್ರು. ಶಿ ವಾಸ್ ಹ್ಯಾಪಿ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಮನೆ ಮಾಡಿ ಜೊತೆ ಕರ್ಕೊಬಂದವಲ್ಲ, ಆವಾಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅವರು ಬಂದು ನಮ್ಮ ಜೊತೆ ಇದ್ದಿದ್ದು ಭಾಳ ಭಾಳ ಖುಷಿ ಆಯಿತು. ಖುಷಿಯಿಂದ ಇಲ್ಲಿ ನಮ್ಮ ಜೊತೆ ಜೀವನ ಮಾಡಿದ್ರು. 2004 ಮನೆ ಇರಲಿಲ್ಲ ಅನ್ನೋದೊಂದು ಕರೆಕ್ಟ್ ಮನೆ ಇರಲಿಲ್ಲ ಸರ್. ಈಗ ಕೊನೆಯದಾಗಿ ಅಂದರೆ ಅವರು ಅಗಲುವಂತಹ ದಿನ ಏನು ಹೇಳಿದರು ಸರ್? ಆ ಕೊನೆಯ ಕ್ಷಣಗಳೆಲ್ಲ ಯಾವ ರೀತಿಯಾಗಿತ್ತು? ಇದು ಏನಾಯಿತು ಗೊತ್ತಾ, ಶನಿವಾರ ಸಾಯಂಕಾಲ ಅವರು ತೀರೋಗಿದ್ದು. ಆವಾಗ ಶಿ ವಾಸ್ ಅನ್ಕಾನ್ಷಿಯಸ್. ಅವರಿಗೆ ಹೇಳೋದಕ್ಕೆ ಯಾವುದು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಬುಧವಾರ ಅರ್ಲಿ ಮಾರ್ನಿಂಗ್ 5 o'clock ಸ್ವಲ್ಪ ಬ್ಯಾಡ್ ಆಯಿತು. ಅವರಿಗೆ ಏರುಪೇರಾಗಿ ಸ್ವಲ್ಪ ಸಿಕ್ಕಾದರು. 5 o'clock ಅರ್ಲಿ ಮಾರ್ನಿಂಗ್. ನಾನು ಇನ್ನೂ ಮಲಗಿದ್ದೆ. ಅವಾಗ ನನ್ನ ವೈಫು ಏನಕ್ಕೋ ಕೆಲಸಕ್ಕೆ ಹೊರಗಡೆ ಹೋಗಿದ್ರು. ಅವಾಗ ಅನ್ಸೆ ಮಂಜುನಾಥ ವೈಫು ಇಲ್ಲಿ ಮಲಗ್ತಾಯಿದ್ರು. ಅವರು ನನ್ನ ಮಗನ್ನ ಈಸ್ ಎ ಗ್ಯಾಸ್ಟ್ರೆಂಟಾಲಜಿಸ್ಟ್. ಅವನು ನಮ್ಮ ಫಾದರ್ ಇನ್ ಲಾ ರೂಮ್ ಎದುರುಗಡೆ ಹೋಗಿ ಕರ್ಕೊಬಂದಿದ್ದಾರೆ. ಬಿಕಾಸ್ ಫಿಸಿಷಿಯನ್ ಅವನು, ಅಮೋಘ್ ಅಂತ ಹೆಸರು. ಅಮೋಘ್ ನೋಡ್ಬಾ ಇಲ್ಲಿ ಇದು ಹೀಗಾಗಿದೆ ಅಂತ. ಆಗ ಅವನು ಹೇಳ್ದ, ಲಾಸ್ಟ್ ಅವ್ರು ಮಾತಾಡೋದು,
ಶೈಲಾ ನಾನು ಕಳಿಸ್ಕೊಟ್ಬಿಡು. That was the last word. Sorry. ಆಮೇಲೆ ಏನಾಯಿತು, ಸರಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಸಿಕ್ಕಿದ್ರು. ಈವ್ನಿಂಗ್ ಅಷ್ಟೊತ್ತಿಗೆ ಶಿಫ್ಟ್ ಮಾಡಿದ್ವಿ. ಶನಿವಾರ ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದರು. ಅಂದರೆ ಐ ಥಿಂಕ್ ಸತ್ಯನಾರಾಯಣ ಅಂತ ನಿಮಗೆಲ್ಲ ಗೊತ್ತಿದೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಟೋಲ್ಡ್ ಟುಡೇ 20% ಇಂಪ್ರೂವ್ ಆಗಿದ್ದಾರೆ, ಇವರು ವಿಲ್ ಗೋಯಿಂಗ್ ಟು ಇಂಪ್ರೂವ್ ಅಂತ. ಸಾಯಂಕಾಲ 4:15 ಶೈಲಾ ಮತ್ತು ಫಾದರಿಂದ ಇಬ್ಬರು ಅಲ್ಲಿ IC ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಫಾದರಿಂದ ವೆಂಕಟೇಶ್ವರ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು, ಅವರು ದೇವರ ನಂಬಿಕೆ ಎಲ್ಲ ಗೊತ್ತದ ನಿಮಗೆಲ್ಲ, ವಿಭೂತಿ, ಕುಂಕುಮ, ತೀರ್ಥ, ಹೂವು 4 ತಗೊಬಂದು ಅಲ್ಲಿ ಹೋಗಿ ಕುಂಕುಮ, ವಿಭೂತಿ, ತೀರ್ಥ ಹಾಕಿ ಹೂವು ಇಟ್ಟು ಅವರು ನೆನೆಸ್ಕೋತಾ ಇದ್ರಂತೆ, ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಏನಂತ, ನನ್ನ ಆಯುಸ್ಸಲ್ಲಿ ಅರ್ಧ ಆಯುಸ್ಸು ವೈಫಿಗೆ ಕೊಟ್ಬಿಡು, ಇನ್ನು ಅರ್ಧ ಆಯುಸ್ ನನ್ನ ಹತ್ರ ಇರಲಿ, ಇಬ್ಬರು ಒಟ್ಟಿಗೆ ಸತ್ತೋಗ್ಬೇಕು ನಾವು ಅಂತ. ಆವಾಗ 108 ಪಲ್ಸ್ ರೇಟ್ ಅಲ್ಲಿ ಮಾನಿಟರ್ ಬರ್ತಾ ಇತ್ತಲ್ಲ, ಪ್ರಾರ್ಥನೆ ಮಾಡುವಾಗಲೇ ಇಟ್ ಕೇಮ್ ಡೌನ್ ಟು 20 and 0. Was sitting there. That was the last. ಚೆನ್ನಮ್ಮ ಅವರ ಗುಣಗಳು, ಚೆನ್ನಮ್ಮ ಅಂತ ಅಂದ್ರೆ ಹೆಸರಲ್ಲೇ ಒಂದು ಚಿನ್ನ ಎಲ್ಲ ಜನರು ಅವ್ರು ಹೋದ್ಮೇಲೆ ಆ ರೀತಿಯಾಗಿ ಅವ್ರನ್ನ ಭಾವಿಸ್ತಾರೆ. ಎಲ್ಲ ಜನ್ರೇಷನ್ಗೂ ಕೂಡ ಅವರ ಗುಣಗಳು ಒಂದು ಚಿನ್ನದಂಥ ಗುಣಗಳು, ಆದರ್ಶ ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಸರ್, ಒಬ್ಬ ಅಳಿಯನಾಗಿ ಏನು ಹೇಳ್ತೀರಾ? ನನ್ನ ಪ್ರಕಾರ ಒಬ್ಬ ಗೃಹಿಣಿ ಯಾರ್ಯಾರ, ಒಬ್ಬ ಗಂಡಸಾಗಿರ್ಬೋದು, ಒಬ್ಬ ಯಂಗ್ಸ್ ಆಗಿರ್ಬೋದು, ಅವನು ಒಬ್ಬ ಸೆಲೆಬ್ರಿಟಿ ಆಗಬೇಕಿಲ್ಲ, ಪವರೇ ಬೇಕಿಲ್ಲ ಅವರಿಗೆ, ಒಬ್ಬ ರಾಜಕೀಯದವನಾಗೋದು ಬೇಕಿಲ್ಲ, ಹೋಗಿ ದೊಡ್ಡ ದೊಡ್ಡ ಭಾಷಣ ಮಾಡೋದು ಬೇಕಿಲ್ಲ. ಇವ್ರದ್ದು ಎಕ್ಸಾಂಪಲ್ಲು, ನಿಮ್ಮ ಮನೆ ಒಳಗೆ ಇದ್ಕೊಂಡೆ ನಿಮ್ಮ ಕರ್ತವ್ಯ, ನೀವು ಇವರೇ ಗೃಹಿಣಿ ಅಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡಿ. ಒಬ್ಬ ಮನೆ ಲೀಡರ್ ಅವನ ಕರ್ತವ್ಯ ಅವನು ಮಾಡಲಿ. ಒಬ್ಬ ಡಾಕ್ಟ್ರು ನಾನು, ನನ್ನ ಡ್ಯೂಟಿ ನಾನು ಮಾಡು. ಅದು ಮಾಡಿದ್ರೇ ನಮಗೂ ಒಂದು ತೃಪ್ತಿ, ಸೊಸೈಟಿಗೂ ಅದು ಒಂದು ಒಳ್ಳೆ ಸೊಸೈಟಿ ಕಟ್ಟೋದಕ್ಕೆ, ಒಳ್ಳೆ ದೇಶ ಕಟ್ಟೋದಕ್ಕೆ ಅದೊಂದು ಬುನಾದಿ. ದಟ್ ಈಸ್ ಮೈ ಬಿಲೀಫ್, ಮೈ ಸೇಯಿಂಗ್, ಮೈ ಅಡ್ವೈಸ್. ಯು ನೀಡ್ ನಾಟ್ ನೆಸಸರಿಲಿ ಯು ಶುಡ್ ಬಿಕಮ್ ಎ MP, MLA, ಮಿನಿಸ್ಟರ್ ಅಥವಾ ಬಿಗ್ ಸೆಲೆಬ್ರಿಟಿ ಆರ್ ಬಿಗ್ ಮ್ಯಾನ್. ನನಗೆ ಪವರ್ ಇಲ್ಲ ಏನು ಮಾಡೋದಕ್ಕೆ. ನಿಮ್ಮಲ್ಲಿ ಏನಿದೆ, ಇವರ ವರ್ಕರ್ ಅಲ್ಲ, ಡೂ ಯು ಸಿನ್ಸಿಯರ್ಲಿ ಯುವರ್ ವರ್ಕ್. ಐ ಆಮ್ ಎ ಡಾಕ್ಟರ್, ಐ ಶುಡ್ ಡೂ ಮೈ ಪ್ರೊಫೆಷನ್ ಸಿನ್ಸಿಯರ್ಲಿ. ದಟ್ ಈಸ್ ಎನಫ್ ಫಾರ್ ಎ ಸಿಟಿಜನ್. ಯು ಬಿ ಎ ಗುಡ್ ಸಿಟಿಜನ್. ಇವ್ರದ್ದು ಅದು ತೋರಿಸುತ್ತೆ. ಇವರು ಶಿ ವಾಸ್ ಎ ಗುಡ್ ಸಿಟಿಜನ್, ಗುಡ್ ಹೌಸ್ ವೈಫ್, ಗುಡ್ ವೈಫ್, ಗುಡ್ ಮದರ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ಎವ್ರಿಬಡಿ. ದಟ್ ಈಸ್ ಮೈ ಫೈನಲ್ ಅಡ್ವೈಸ್ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸೊ ಕೇಳಿದ್ರಲ್ಲ, ಇಷ್ಟು ಹೊತ್ತು ಚೆನ್ನಮ್ಮ ಅವರ ಬಗ್ಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ಅವರ ಅಳಿಯ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು.
ಇತ್ತೀಚೆಗೆ ಅಂದರೆ ಚೆನ್ನಮ್ಮ ಅವರ ಅಗಲಿಕೆ ಆದ ದಿನದಿಂದಲೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳುವಂತಹ, ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹುಡುಕುವಂತಹ ಪ್ರಯತ್ನ ಅನೇಕ ಕಡೆಗಳಲ್ಲಿ ಆಗ್ತಾ ಇತ್ತು. ಕೆಲವರಿಗೆ ಅವ್ರನ್ನ ಕಂಡವರಿಗೆ ಅವ್ರು ಏನು ಅಂತ ಗೊತ್ತಿರುತ್ತೆ, ಆದರೆ ಅವ್ರನ್ನ ನೋಡದೇ ಇದ್ದವರಿಗೂ ಕೂಡ ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡಿರ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಇನ್ನೂ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಅಂದುಕೊಂಡವರಿಗೆ ಇಷ್ಟು ಹೊತ್ತು ಅವರ ಅಳಿಯ ಮಾತಾಡಿರುವಂತಹ ವಿಚಾರ ಯೂಸ್ಫುಲ್ ಅಂತ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.